ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಅಂತೂ ಇಂತೂ ಇರಾನ್ ಅಮೆರಿಕ ಮಧ್ಯದ ಯುದ್ಧ ಏನು ನಿಲ್ತದ ಅನ್ನೋಂಥ ಭರವಸೆ ಮೂಡಿದ. ಸ್ವತಃ ಟ್ರಂಪ್ ಅವರು ಟ್ರುತ್ ಸೋಷಿಯಲ್ನಲ್ಲಿ ಬರ್ಕೊಂಡಿದ್ದಾರೆ. ಫೈನಲ್ ಆಗಿದೆ, ಅದ್ಭುತದ ಸೈನ ಹಾಗೆ ಮಾತಾಡಿದ್ದಾರೆ. ನಮ್ಮ ಕನ್ನಡದ ಗಾದಿ ಮಾತೈತಿ ಏನಪ್ಪ ಅಂದರೆ, ಕುದಿಯೋದ್ರಲ್ಲೇ 3 ಸಲ ಹರಸೋದು ಅಂತ. ಇಲ್ಲಿವರೆಗೆ ಟ್ರಂಪ್ ಅವರು ನಮ್ಮ ಮಾತುಕತೆ ಐತಿ, ಸೀಸ್ ಫೈರ ಎಷ್ಟು ಮಾಡಿದ್ರು, ಅವರು ಏನೆಲ್ಲ ಮಾಡಿದರು. ಈಗ ಫೈನಲ್ಗೆ ಬಂದ ಮುಗಿದದ ನಾವು ಒಪ್ಪಿದ್ದೀವಿ. ಇದರ ನೇತೃತ್ವ ಯಾರಪ್ಪ ಅಂದ್ರೆ ಪಾಕಿಸ್ತಾನ ವಹಿಸದ. ಮತ್ತು ಪಾಕಿಸ್ತಾನಗೂ ಥ್ಯಾಂಕ್ಸ, ಎಲ್ಲರಿಗೂ ಥ್ಯಾಂಕ್ಸ. ಯಾಕಂದ್ರೆ ಶಾಂತಿ ಈ 19ನೇ ತಾರೀಕು ಜೂನ್ 19 ಅಂದರೆ ಶುಕ್ರವಾರ ಸಹಿ ಆಗ್ತದ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಮೇರಿಕ ಹೇಳ್ತದ ನಾನು ಗೆದ್ದಿದ್ದೀನಿ, ನನ್ನ ಮಾಧ್ಯಮ ಪ್ರಕಾರ ನಡೆದ ಅಂತ ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇರಾನ ಇಲ್ಲ, ನಮ್ಮ ಮಾಧ್ಯಮ ಪ್ರಕಾರ ನಡೆದು ಎಲ್ಲ ಬರೋಬ್ಬರಿ 14 ಪಾಯಿಂಟ್ಗಳದಾವ. 14 ಪಾಯಿಂಟ್ಗಳ ನೆಲಗಟ್ಟಿನಲ್ಲಿ ನಾವು ಒಪ್ಪಂದ ಮಾಡ್ಕೊಳ್ತೀವಿ ಅಂತೇಳಿ. ಆದರೆ ಸಹಿ ಆಗುವ ಒಳಗಾಗಿ ಮತ್ತು ಮುರಿದು ಬೀಳ್ತದ ಅನ್ನೋದು ಫಸ್ಟಿನ ಸತಿ ಹೋಗ್ತದೆ. ಯಾಕಂದ್ರೆ ಇರಾನ್ ಅನ್ನೋದು ಹಠ ಬಿಟ್ಕೊಡ್ತಾ ಇಲ್ಲ. ಅಮೇರಿಕನು ಈಗ ಇಲೆಕ್ಷನ್ ಬಂದದ್ದು, ಅದು ಅಲ್ಲಿ ಸೋತಿದ್ದೀನಪ್ಪ ನಾನು ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ನಾನು ಗೆದ್ದಿದ್ದೀನಿ ಅಂತಂದ್ರೆ ಸುಮ್ಮನೆ ಬಿಟ್ಕೊಡ್ತಾ ಇರಾನ ಹೊರ್ಮುಜನ್ನು ಎಲ್ಲೇ ಹಡಗುಗಳು ದಾಟೋದಕ್ಕೆ ಮಾಡೋದಕ್ಕೆ ಹೋದಕ್ಕೆಲ್ಲ ಪರ್ಮಿಷನ್ ಸುಮ್ಮನೆ ಕೊಟ್ಬಿಡ್ತಾ, ಏನು ಲಾಭ ಇಲ್ವ ಅದಕ್ಕೆ ಅಂದಾಗ ಇಲ್ಲ ಆಗ್ಯದ. ಈ ಸಲ ಅಮೇರಿಕ ಪೂರ್ತಿಯಾಗಿ ಬೆಂಡ್ ಆಗ್ಯದ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ.